ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 14/2/2025 ಮಹಾವಾಕ್ಯ. मीठे बच्चे तुम्हारा चेहरा सदा खुशनुमा चाहिए. हमें भगवान पढ़ाते हैं, ये ಖುಷಿ ಚेहरे से झलकनी चाहिए. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಮುಖ ಸದಾ ಖುಷಿಯಲ್ಲಿರಬೇಕು. ನಮಗೆ ಭಗವಂತ ಓದಿಸುತ್ತಿದ್ದಾರೆ, ಈ ಖುಷಿ ಮುಖದಲ್ಲಿ ಕಾಣಿಸ್ಬೇಕು ಅಂತಾರೆ ಬಾಬಾ. ಪ್ರಶ್ನೆ: ಅಭಿ ತುಮ್ ಬಚ್ಚೋಂ ಕಾ ಮುಖ್ಯ ಪುರುಷಾರ್ಥ ಕ್ಯಾ ಹೈ? ಈಗ ನಾವು ಮಕ್ಕಳ ಮುಖ್ಯ ಪುರುಷಾರ್ಥ ಯಾವುದು ಅಂತ ಬಾಬಾ ಕೇಳ್ತಾರೆ. ಉತ್ತರ: तुम सजाओं से छूटने का ही पुरुषार्थ करते रहते हो. उसके लिए मुख्य है याद की यात्रा, जिससे ही विकर्म विनाश होते हैं. ಬಾಬಾ ಹೇಳ್ತಾರೆ, ನೀವು ಶಿಕ್ಷೆಗಳಿಂದ ಬಿಡಿಸ್ಕೊಳ್ಳುವಂತಹ ಪುರುಷಾರ್ಥ ಮಾಡ್ತಾ ಇರ್ತೀರ. ಅದಕ್ಕೋಸ್ಕರ ಮುಖ್ಯ ಅಂದ್ರೆ ನೆನಪಿನ ಯಾತ್ರೆ, ಅದರಿಂದಲೇ ವಿಕರ್ಮ ವಿನಾಶ ಆಗ್ತದೆ. ತುಮ್ ಪ್ಯಾರ್ ಸೆ ಯಾದ್ ಕರೋ ತೋ ಬಹುತ್ ಕಮಾಯಿ ಜಮಾ ಹೋತಿ ಜಾಯೇಗಿ. ಬಾಬಾ ಹೇಳ್ತಾರೆ, ನೀವು ಪ್ರೀತಿಯಿಂದ ಬಾಬನ ನೆನಪು ಮಾಡಿದ್ದೆ ಆದರೆ ಭಾಳಷ್ಟು ಗಳಿಕೆ ಆಗ್ತಾ ಹೋಗ್ತದೆ. ಸವೇರೆ ಸವೇರೆ ಉಟ್ಕರ್ ಯಾದ್ ಮೇ ಬೈಠನೆ ಸೆ ಪುರಾನಿ ದುನಿಯಾ ಭೂಲ್ತಿ ಜಾಯೇಗಿ. ಬಾಬಾ ಹೇಳ್ತಾರೆ, ಬೆಳಗ್ಗೆ ಬೆಳಗ್ಗೆ ಎದ್ದು ನೆನಪಿನಲ್ಲಿ ಕುತ್ಕೊಳ್ಳೋದ್ರಿಂದ ಹಳೆ ಜಗತ್ತು ಮರಿತಾ ಹೋಗ್ತದೆ. ಜ್ಞಾನ ಕಿ ಬಾತೆ ಬುದ್ಧಿ ಮೇ ಆತಿ रहेंगी. तुम बच्चों को मुख से कोई कीचड़ पट्टी की बातें नहीं बोलनी है. ಬಾಬಾ ಹೇಳ್ತಾರೆ, ಜ್ಞಾನದ ಮಾತುಗಳು ಬುದ್ಧಿಯಲ್ಲಿ ಬರ್ತಾ ಹೋಗ್ತದೆ. ನೀವು ಮಕ್ಕಳು ಮುಖದಿಂದ ಯಾವುದೇ ಕೊಳಕು ಮಾತು ಹೇಳಬಾರ್ದು ಅಂತಾರೆ ಬಾಬಾ. ಅಂದರೆ ಕೆಟ್ಟ ಮಾತು ನಿಮ್ಮ ಬಾಯಿಂದ ಬರಬಾರ್ದು. ಗೀತ್: ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯ. ನಿನ್ನನ್ನು ಪಡೆದು ನಾನು ಜಗತ್ತನ್ನೇ ಪಡೆದೆನು. ಓಂ ಶಾಂತಿ. गीत जब सुनते हैं तो उस समय कोई कोई को उसका अर्थ समझ में आता है और वह खुशी भी चढ़ती है. ಬಾಬಾ ಹೇಳ್ತಾರೆ, ಯಾವಾಗ ಗೀತೆ ಕೇಳ್ತೀರಾ ಆ ಸಮಯದಲ್ಲಿ ಕೆಲವರಿಗೆ ಅದರ ಅರ್ಥ ತಿಳ್ಕೊಂಡು ಅವ್ರಿಗೆ ಖುಷಿನೂ ಏರ್ತದೆ, ಅಂದರೆ ಅಪಾರ ಖುಷಿ ಆಗ್ತದೆ. ಭಗವಾನ್ ಹಮ್ಕೋ ಪಡಾತೆ ಹೇ, ಭಗವಾನ್ ಹಮ್ಕೋ ವಿಶ್ವ ಕಾ ಬಾದಶಾಹಿ ದೇತೆ ಹೇ. ಅವ್ರಿಗೆ ಅನ್ನಿಸ್ತದೆ, ಯಾಕೆ ಖುಷಿ ಆಗ್ತದೆ ಅಂದರೆ ಸ್ವಯಂ ಭಗವಂತ ನಮಗೆ ಓದಿಸ್ತಾರೆ, ಭಗವಂತ ನಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ಕೊಡ್ತಾರೆ. ಪರಂತು ಇತನಿ ಖುಷಿ ಕೊಯ್ ವಿರ್ಲೇಕೋ ಯಹಾ ರಹತಿ ಹೇ. ಆದರೆ ಇಷ್ಟು ಖುಷಿ ಬಹಳ ವಿರಳ ಇಲ್ಲಿರೋದು ಅಂತಾರೆ ಬಾಬಾ. ಸ್ಥಾಯಿ ವಹ ಯಾದ ಟಹರ್ತಿ ನೈ ಹೇ, ಹಮ್ ಬಾಪ್ಗೆ ಬನೆ ಹೇ, ಬಾಪ್ ಹಮ್ಕೋ ಪಡಾತೆ ಹೇ. ಬಾಬಾ ಹೇಳ್ತಾರೆ, ಸ್ಥಿರವಾದ ನೆನಪಿರಲ್ಲ, ಭಗವಂತ ನಮಗೆ ಓದಿಸ್ತಿದ್ದಾರೆ, ನಾವು ಬಾಬನ ಮಗುವಾಗಿದ್ದೀವಿ ಅನ್ನೋದು. ಬಹುತ್ ಹೇ ಜಿನ್ಕೋ ಯೇ ನಶಾ ಚढ़ता नहीं है, उन सत्संगों आदि में कथाएं सुनते हैं, उनको भी ಖುಷಿ होती है. ಬಾಬಾ ಹೇಳ್ತಿದ್ರೆ, ಭಾಳ ಜನರಿಗೆ ನಶೆನೇ ಇರೋದಿಲ್ಲ. ಯಾವ ನಶೆ ಇರಲ್ಲ? ಪರಮಾತ್ಮ ನಮ್ಗೆ ಓದಿಸ್ತಿದ್ದಾರೆ ಅನ್ನೋದು. ಆ ಸತ್ಸಂಗಗಳಲ್ಲಿಯೂ ಕೂಡ ಕತೆಗಳನ್ನು ಕೇಳ್ತಾರೆ, ಎಷ್ಟು ಖುಷಿ ಇರ್ತದೆ ಅಲ್ಲಿ. ಯಾ ತೋ ಬಾಪ್ ಕಿತ್ನಿ ಅಚ್ಚಿ ಬಾತೆ ಸುನಾತೆ ಹೇ, ಬಾಪ್ ಪಡಾತೆ ಹೇ और फिर विश्व का मालिक बनाते हैं, तो स्टूडेंट को कितनी ಖುಷಿ ಹೋನಿ ಚಾಯ್. ಬಾಬಾ ಹೇಳ್ತಾರೆ, ಇಲ್ಲಿ ಶುಭಾಬ ನಾವು ಮಕ್ಕಳಿಗೆ ಎಷ್ಟೊಳ್ಳೆ ಮಾತುಗಳನ್ನು ತಿಳಿಸ್ಕೊಡ್ತಾರೆ. ಸ್ವಯಂ ಪರಮಾತ್ಮನಾಗಿರುವಂಥ ತಂದೆ ಓದಿಸ್ತಾರೆ, ನಂತರ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ವಿದ್ಯಾರ್ಥಿಗಳಾಗಿರುವಂಥ ನಮಗೆ ಎಷ್ಟು ಖುಷಿ ಆಗಬೇಕು ಅಂತಾರೆ ಬಾಬಾ. ಉಸ್ ಜಿಸ್ಮಾನಿ ಪಢಾಯಿ ಪढ़ने वालों को जितनी ಖುಷಿ रहती है यहाँ वालों को उतनी ಖುಷಿ नहीं रहती. ಬಾಬಾ ಏನು ಹೇಳ್ತಾರೆ, ಆ ಶಾರೀರಿಕವಾದ ಶಿಕ್ಷಣ ಓದುವಂಥ ಮಕ್ಕಳಿಗೆ ಎಷ್ಟು ಖುಷಿ ಇರ್ತದೆ, ಅಷ್ಟು ಇಲ್ಲಿರುವಂಥ ಮಕ್ಕಳಿಗೆ ಖುಷಿ ಇರಲ್ಲ ಅಂತಾರೆ ಬಾಬಾ. ಬುದ್ಧಿ ಮೇ ಬೈಠತಾ ಹಿ ನಹಿ, ಬಾಪ್ ನೇ ಸಮझाए है. ऐसे ऐसे गीत 4-5 ಬಾರ್ ಸುನು. ಬಾಬಾ ಹೇಳ್ತಾರೆ, ನಾನು ಹೇಳೋದು ಬುದ್ಧಿಯಲ್ಲೇ ಕೂತ್ಕೊಳ್ಳೋದಿಲ್ಲ. ಬಾಬಾ ತಿಳಿಸ್ಕೊಡ್ತಾರೆ, ಇಂಥಿಂಥ ಗೀತೆಗಳನ್ನು 4-5 ಬಾರಿ ಕೇಳಿ ಅಂತ. ಬಾಪ್ಕೋ ಭೂಲ್ನೆ ಸೆ ಫಿರ್ ಪುರಾನಿ ದುನಿಯಾ और ಪುರಾನಿ ಸಂಬಂಧ ಭಿ ಯಾದ್ ಆ ಜಾತೆ ಹೇ. ಬಾಬಾ ಹೇಳ್ತಾರೆ, ತಂದೆಯನ್ನು ಮರೆಯೋದ್ರಿಂದ ಒಂದು ಹಳೆ ಜಗತ್ತು, ಇನ್ನೊಂದು ಹಳೆಯ ಸಂಬಂಧ ನೆನಪು ಬರ್ತದೆ. ಐಸೇ ಸಮಯ ಗೀತ ಸುನ್ನೆ ಸೆ ಭಿ ಬಾಪ್ ಕಿ ಯಾದ್ ಆಯೇಗಿ, ಬಾಪ್ ಕಹನೆ ಸೆ ಹಿ ವರ್ಷಾ ಭಿ ಯಾದ್ ಆ ಜಾತಾ ಹೇ. ಬಾಬಾ ಹೇಳ್ತಾರೆ, ಅಂತಹ ಸಮಯ ಗೀತೆ ಕೇಳೋದ್ರಿಂದ ಒಂದು ತಂದೆ ನೆನಪು ಬರ್ತದೆ, ತಂದೆ ಅಂತ ಹೇಳೋದ್ರಿಂದ ಆಸ್ತಿ ನೆನಪು ಬರ್ತದೆ. ಪಢಾಯಿ ಸೆ ವರ್ಷಾ ಮಿಲ್ತಾ ಹೇ, ತುಮ್ ಶುಭಾಬಾ ಸೆ ಪಡ್ತೆ ಹೋ ಸಾರಿ ವಿಶ್ವ ಕಾ ಮಾಲೀಕ್ ಬನ್ನೆ. ಬಾಬಾ ಹೇಳ್ತಾರೆ, ಶಿಕ್ಷಣದಿಂದ ಆಸ್ತಿ ಸಿಗ್ತದೆ, ನೀವು ಶುಭಾಬನ ಹತ್ರ ಓದ್ತೀರಾ ಇಡೀ ವಿಶ್ವದ ಮಾಲೀಕರಾಗಲಿಕ್ಕೆ. तो बाकी और क्या चाहिए? ऐसे स्टूडेंट को अंदर में कितनी ಖುಷಿ ಹೋನಿ ಚಾಯ್. ಬಾಬಾ ಹೇಳ್ತಾರೆ, ಇನ್ನೇನು ಬೇಕಾಗಾದರೆ ಇಂತಹ ವಿದ್ಯಾರ್ಥಿಗಳಿಗೆ ಒಳಗಡೆನೆ ಎಷ್ಟು ಖುಷಿ ಇರಬೇಕು, ಆಂತರ್ಯದಲ್ಲಿ ಎಷ್ಟು ಖುಷಿ ಆಗಬೇಕು ನಿಮಗೆ ಅಂತಾರೆ ಬಾಬಾ.
रात दिन नींद भी फिट जाए, खास नींद फिटा करके भी ऐसे बाप और टीचर को याद करते रहना चाहिए. ಬಾಬಾ ಹೇಳ್ತಾರೆ ಹಗಲು ರಾತ್ರಿ ನಿದ್ದೆ ಬರಬಾರ್ದು ನಿಮಗೆ ಅಂತಾರೆ ಬಾಬಾ. ಓಡೋಗಬೇಕು ಆ ನಿದ್ದೆ. ಖಾಸ್ ನಿದ್ದೆಯಿಂದ ದೂರಾಗಿ ಇಂತಹ ತಂದೆ ಮತ್ತು ಟೀಚರ್ನ ನೆನ್ಪು ಮಾಡಬೇಕು ಅಂತಾರೆ ಬಾಬಾ. ಜೈಸೆ ಮಸ್ತಾನೆ, ಓಹೋ ಹಮ್ಕೋ ಬಾಪ್ ಸೆ ವಿಶ್ವ ಕಿ ಬಾದಶಾಹಿ ಮಿಲ್ತಿ ಹೈ. ಯಾವ ರೀತಿ ಮಸ್ತಾನೆ ಅಂದರೆ ನಶೆ ಉಳ್ಳವರಾಗಿರ್ತಾರಲ್ಲ, ನಮಗೆ ತಂದೆಯಿಂದ ವಿಶ್ವದ ರಾಜ್ಯಭಾಗ್ಯನೇ ಸಿಗ್ತದೆ ಓಹೋ ಅಂತ. ಪರಂತು ಮಾಯಾ ಯಾದ್ ಕರ್ನೆ ನಹಿ ದೇತಿ. ಆದರೆ ಏನು ಮಾಡೋದು, ಆ ಮಾಯ ನೆನ್ಪು ಮಾಡಲಿಕ್ಕೇ ಬಿಡಲ್ವೇ. ಮಿತ್ರ ಸಂಬಂಧಿಯೋ ಅದಕ್ಕೆ ಯಾದ್ ಆತಿ ರಹತಿ ಹೈ, ಉನ್ಕಾ ಹಿ ಚಿಂತನ್ ರಹತಾ ಹೈ. ಬಾಬಾ ಹೇಳ್ತಾರೆ ಮಿತ್ರ ಸಂಬಂಧಿಗಳ ನೆನಪು ಎಷ್ಟು ಬರ್ತದೆ ನಿಮಗೆ, ಅವ್ರ ಚಿಂತನೆಯಲ್ಲೇ ಇರ್ತೀರ. ಪುರಾಣ ಸಡಾ ಹುವಾ ಕಿಚಡಾ ಭೂತೋಂಕೋ ಯಾದ್ ಆತಾ ಹೈ. ಬಾಬಾ ಹೇಳ್ತಾರೆ ಹಳೇದು, ಒಣಗಿರೋ ಕೊಳಕು ಇವೆಲ್ಲ ಭಾಳ ನೆನಪು ಬರ್ತದೆ. ಬಾಪ್ ಜೋ ಬತ್ಲಾತೆ ಹೇ ತುಮ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೋ ವ ನಶಾ ನೈ ಚಡ್ತಾ. ಬಾಬಾ ಏನು ಹೇಳ್ತಾರೆ ಇಲ್ಲಿ, ನೀವು ವಿಶ್ವದ ಮಾಲೀಕರಾಗ್ತೀರಾ, ಆ ನಶೆನೇ ಇರಲ್ಲ. ಸ್ಕೂಲ್ ಮೇ ಪढ़ने वालों का चेहरा खुशनुमा रहता है, यहाँ भगवान पढ़ाते हैं व ಖುಷಿ कोई विरले को रहती है. ಶಾಲೆಯಲ್ಲಿ ಓದುವಂಥವ್ರ ಮುಖ ಎಷ್ಟು ಖುಷಿಯಾಗಿರ್ತದೆ, ಇಲ್ಲಿ ಸ್ವಯಂ ಭಗವಂತ ಓದಿಸ್ತಾರೆ. ಆ ಖುಷಿ ಕೆಲವು ವಿರಳ ಇರೋದು. ನೈತು ಖುಷಿ ಕಾ ಪಾರ ಅತಃ ಚಡಾರನಾ ಚೈ. ಇಲ್ಲಾಂದರೆ ಖುಷಿ ಅಪಾರ, ಬಾಬಾ ಹೇಳ್ತಾರೆ ಅಪಾರವಾಗಿರಬೇಕು. ಬೇಹದ್ ಕಾ ಬಾಪ್ ಹಮ್ಕೋ ಪಡಾತೆ ಹೇ ಅಬ್ ಭೂಲ್ ಜಾತೆ ಹೇ. ಬೇಹದ್ದಿನ ತಂದೆ ನಮಗೆ ಓದಿಸ್ತಾರೆ ಅನ್ನೋದನ್ನು ಮರೆತು ಬಿಡ್ತಾರೆ. ಬೇಹದ್ದಿನ ತಂದೆ ನಮಗೆ ಓದಿಸ್ತಿದ್ದಾರೆ ಅನ್ನೋದನ್ನೇ ಮರೆತು ಬಿಡ್ತಾರೆ. ಯಾದ್ ರಹೆ ತೋ ಬಿ ಖುಷಿ ರಹೆ, ಇದು ನೆನಪಿದ್ರೂ ಕೂಡ ಖುಷಿ ಇರ್ತದೆ. ಪರಂತು ಫಾಸ್ಟ್ ಕಾ ಕರ್ಮ ಭೋಗಿ ಐಸಾ ಹೇ ತೋ ಬಾಪ್ ಕೋ ಯಾದ್ ಕರ್ತೆ ಹಿ ನಹೀ. ಆದರೆ ಏನು ಮಾಡೋದು, ಹಿಂದಿನ ಜನ್ಮದ ಕರ್ಮ ಭೋಗನೇ ಹೀಗಿದೆ, ತಂದೆಯನ್ನು ನೆನ್ಪು ಮಾಡಲಿಕ್ಕೆ ಬಿಡಲ್ಲ. मुँह फिर भी खिचड़े तरफ चला जाता है. ಬಾಬಾ ಸಬ್ಕೆ ಲಿಯೇ ತೋ ನಹೀ ಕಹತೆ ಹೇ, ನಂಬರ್ ವಾರ್ ಹೇ. ಮುಖ ಎಷ್ಟು ಬೇಡ ಅಂದ್ರೂ ಆ ಕೊಳಕಿನ ಕಡೆನೇ ಹೋಗ್ತದೆ. ಬಾಬಾ ಹೇಳ್ತಾರೆ ನಾನೇನು ಎಲ್ಲರಿಗೋಸ್ಕರ ಹೇಳ್ತಾ ಇಲ್ಲ, ನಂಬರ್ ವಾರ್ ಇದ್ದಾರೆ. ಮಹಾನ್ ಸೌಭಾಗ್ಯಶಾಲಿ ವಹ ಜೋ ಬಾಪ್ ಕಿ ಯಾದ್ ಮೇ ರಹೆ. ಮಹಾನ್ ಸೌಭಾಗ್ಯಶಾಲಿ ಯಾರು ಅಂದರೆ ಯಾರು ತಂದೆಯ ನೆನಪಿನಲ್ಲಿರುವಂಥವ್ರು. ಭಗವಾನ್ ಬಾಬಾ ಹಮ್ಕೋ ಪढ़ाते हैं. जैसे उस पढ़ाई में रहता है फलाना टीचर हमको बैरिस्टर बनाते हैं. ಭಗವಂತ ಬಾಬಾ ನಮಗೆ ಓದಿಸ್ತಿದ್ದಾರೆ, ಹೇಗೆ ಆ ಶಿಕ್ಷಣದಲ್ಲಿ ಇರ್ತದೆ ಇಂಥ ಟೀಚರ್ ನಮ್ಮನ್ನು ವಕೀಲರನ್ನಾಗಿ ಮಾಡ್ತಾರೆ ಅಂತ. वैसे यहाँ हमको भगवान पढ़ाते हैं भगवान भगवती बनाने के लिए, तो कितना नशा रहना चाहिए. ಅದೇ ರೀತಿ ಇಲ್ಲಿಯೂ ಕೂಡ ಸ್ವಯಂ ಭಗವಂತ ನಮಗೆ ಓದಿಸ್ತಿದ್ದಾರೆ ಭಗವಾನ್ ಭಗವತಿ ಮಾಡೋದಕ್ಕೋಸ್ಕರ ಅಂದಾಗ ಎಷ್ಟು ನಶೆ ಇರಬೇಕು ಅಂತಾರೆ ಬಾಬಾ. ಸುನ್ನೆ ಸಮಯ ಕೊಯ್ ಕೋ ನಶಾ ಚಡ್ತಾ ಹೈ, ಬಾಕಿ ತೋ ಕುಚ್ ಭಿ ನಹೀ ಸಮಜ್ತೆ. ಕೇಳುವಂಥ ಸಮಯದಲ್ಲಿ ಕೆಲವು ಮಕ್ಕಳಿಗೆ ನಶೆ ಇರ್ತದೆ, ಇನ್ನು ಏನೂ ಉಳ್ಕೊಳ್ಳೋದೇ ಇಲ್ಲ ಅಂತಾರೆ ಬಾಬಾ. ಬಸ್ ಗುರು ಕಿಯಾ ಸಮझेंगे ಯಾ ಹಮ್ಕೋ ಸಾಥ್ ಲೇ ಜಾಯೆಂಗೆ. ಇನ್ನೇನು ಗುರು ಮಾಡ್ಕೊಂಡ್ವಿ ತಿಳ್ಕೊಂಡ್ವಿ, ಇವ್ರು ನಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾರೆ ಅಂತ. ಭಗವಾನ್ ಸೆ ಮಿಲಾಯೆಂಗೆ ಯಾ ತೋ ಖುದ್ ಭಗವಾನ್ ಹೇ. ಭಗವಂತನ ಜೊತೆ ಭೇಟಿ ಮಾಡಿಸ್ತಾರೆ, ಇವರಂತೂ ಸ್ವಯಂ ಭಗವಾನ್ ಆಗಿದ್ದಾರೆ. ಅಪ್ನೇ ಸೆ ಮಿಲಾತೆ ಹೇ ಸಾಥ್ ಲೇ ಜಾಯೆಂಗೆ. ತಮ್ಮ ಜೊತೆಗೆ ಭೇಟಿ ಮಾಡಿಸ್ತಾರೆ, ಜೊತೆ ಕರ್ಕೊಂಡು ಹೋಗ್ತಾರೆ. ಮನುಷ್ಯ ಗುರು ಕರ್ತೆ ಹಿ ಇಸ್ಲಿಯೇ ಹೇ ಕಿ ಭಗವಾನ್ ಕೆ ಪಾಸ್ ಲೇ ಜಾಯ್ ವ ಶಾಂತಿಧಾಮ್ ಲೇ ಜಾಯ್. ಮನುಷ್ಯರು ಗುರು ಮಾಡ್ಕೊಳ್ಳೋದೇ ಯಾಕೆ ಅಂತಂದರೆ ಭಗವಂತನ ಹತ್ರ ಕರ್ಕೊಂಡು ಹೋಗಬೇಕು ಅಥವಾ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ಯ ಬಾಪ್ ಸಮ್ಮುಖ ಕಿತ್ನಾ ಸಮझाते हैं ತುಮ್ ಸ್ಟೂಡೆಂಟ್ ಹೋ. ಆದರೆ ಈ ತಂದೆ ನಮಗೆ ಸಮ್ಮುಖದಲ್ಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ, ನೀವು ವಿದ್ಯಾರ್ಥಿಗಳು ಅಲ್ವಾ. ಪಢಾನೆ ವಾಲೆ ಟೀಚರ್ ಕೋ ತೋ ಯಾದ್ ಕರೋ, ಬಿಲ್ಕುಲ್ ಹಿ ಯಾದ್ ನಹೀ ಕರ್ತೆ ಬಾತ್ ಮತ್ ಪೂಚೋ. ಬಾಬಾ ಹೇಳ್ತಾರೆ ಓದಿಸುವಂಥ ಟೀಚರನ್ನು ನೆನ್ಪು ಮಾಡಿ ಅಂತಾರೆ ಬಾಬಾ. ಬಿಲ್ಕುಲ್ ನೆನಪೇ ಮಾಡೋದಿಲ್ಲ, ಅದ್ರ ಮಾತೇ ಕೇಳಬೇಡ್ರಿ ಅಂತಾರೆ ಬಾಬಾ. ಅಚ್ಚೆ ಬಚ್ಚೆ ಬಿ ಯಾದ್ ನಹೀ ಕರ್ತೆ, ಒಳ್ಳೊಳ್ಳೆ ಮಕ್ಕಳು ಕೂಡ ನೆನಪು ಮಾಡಲ್ಲ. ಶುಭಾಬ ಹಮ್ಕೋ ಪढ़ाते हैं व ज्ञान का सागर है, हमको वर्षा देते हैं. यह याद रहे तो भी ಖುಷಿ ಕಾ ಪಾರ ಚಢಾ ರಹೆ. ಶುಭಾಬ ನಮಗೆ ಓದಿಸ್ತಿದ್ದಾರೆ, ಶುಭಾಬ ಜ್ಞಾನದ ಸಾಗರ, ನಮಗೆ ಆಸ್ತಿ ಕೊಡ್ತಾರೆ. ಇದು ನೆನಪಿದ್ರೂ ಕೂಡ ಖುಷಿಯ ಪಾರ ಏರ್ತದೆ. ಬಾಪ್ ಸಮ್ಮುಖ ಬತಾತೆ ಹೇ ಫಿರ್ ಬಿ ವ ನಶಾ ನಹೀ ಚಡ್ತಾ, ಬುದ್ಧಿ ಅವ್ರ ತರಫ್ ಚಲಿ ಜಾತಿ ಹೇ. ಬಾಬಾ ಹೇಳ್ತಾರೆ ತಂದೆ ಸಮ್ಮುಖದಲ್ಲಿ ನಮಗೆ ಓದಿಸ್ತಾರೆ, ನಮಗೆ ಹೇಳ್ತಾರೆ, ಆದರೂ ಆ ನಶೆ ಇರಲ್ಲ ಮಕ್ಕಳಿಗೆ, ಬುದ್ಧಿ ಎಲ್ಲೆಲ್ಲೋ ಹೋಗ್ತದೆ ಅಂತಾರೆ ಬಾಬಾ.
बाप कहते हैं मुझे याद करो तो तुम्हारे विकर्म विनाश होंगे। मैं ಗ್ಯಾರಂಟಿ करता हूँ, एक बाप के सिवाय और कोई को याद न करो। ಬಾಬಾ ಹೇಳ್ತಾರೆ, ನನ್ನ ನೆನ್ಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ. ನಾನು ಗ್ಯಾರಂಟಿ ಕೊಡ್ತೀನಿ, ಒಬ್ಬ ತಂದೆಯ ಹೊರತು ಇನ್ಯಾರು ಕೂಡ ನೆನಪು ಬರಬಾರ್ದು. विनाश होने वाली चीज़ को याद क्या करना है? या तो कोई मरता है तो 2-4 वर्ष तक भी उनको याद करते रहते. ಬಾಬಾ ಹೇಳ್ತಾರೆ, ವಿನಾಶ ಆಗುವ ವಸ್ತುವನ್ನು ಏನು ನೆನಪು ಮಾಡೋದು? ಇಲ್ಲಿ ಕೆಲವರು ಸತ್ತರೆ 2-4 ವರ್ಷವೂ ಕೂಡ ಅವರು ನೆನಪು ಮಾಡ್ತಾನೆ ಇರ್ತಾರೆ. ಉನ್ಕಾ ಗಾಯನ करते रहते. अब बाप सम्मुख कहते हैं बच्चों को कि मुझे याद करो. ಬಾಬಾ ಹೇಳ್ತಾರೆ, ಸತ್ತವ್ರನ್ನೇ ನೆನಪು ಮಾಡೋದಷ್ಟೇ ಅಲ್ಲ, ಅವ್ರು ಗಾಯನ ಮಾಡ್ತಾ ಇರ್ತಾರೆ. ಈಗ ಬಾಬಾ ಸಮ್ಮುಖದಲ್ಲಿ ಹೇಳ್ತಾರೆ ಮಕ್ಕಳಿಗೆ, ನನ್ನ ನೆನಪು ಮಾಡಿ. ಜೋ ಜಿತ್ನಾ ಪ್ಯಾರ್ ಸೆ ಯಾದ್ ಕರ್ತೆ ಉತ್ನಾ ಪಾಪ್ ಕಟ್ತೆ ಜಾತ್. ಬಾಬಾ ಹೇಳ್ತಾರೆ, ಯಾರೆಷ್ಟು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡ್ತಾರೋ ಅಷ್ಟು ಪಾಪ ಕಟ್ಟಾಗ್ತಾ ಹೋಗ್ತದೆ. ಬಹುತ್ ಕಮಾಯಿ ಹೋತಿ ಹೇ, ಸವೇರೆ ಉಟ್ಕರ್ ಬಾಪ್ಕೋ ಯಾದ್ ಕರು. ಬಾಬಾ ಹೇಳ್ತಾರೆ, ಭಾಳಷ್ಟು ಗಳಿಕೆ ಆಗ್ತದೆ, ಬೆಳಗ್ಗೆದ್ದು ತಂದೆಯನ್ನು ನೆನಪು ಮಾಡಿ. ಭಕ್ತಿ ಬಿ ಮನುಷ್ಯ ಸವೇರೆ ಉಟ್ಕರ್ ಕರ್ತೆ ಹೇ, ತುಮ್ ತೋ ಹೋ ಜ್ಞಾನ ವಾಲೆ. ಬಾಬಾ ಹೇಳ್ತಾರೆ, ಭಕ್ತಿಯನ್ನು ಕೂಡ ಮನುಷ್ಯರು ಬೆಳಗ್ಗೆದ್ದೇ ಮಾಡ್ತಾರಲ್ವ, ನೀವಂತೂ ಜ್ಞಾನ ಉಳ್ಳಂಥವರು. ತುಮೆ ಪುರಾಣಿ ದುನಿಯಾಕ್ಕೆ ಕೀಚಡ್ ಪಟ್ಟಿ ಮೇ ನೈ ಫಸ್ನಾ ಹೇ. ಬಾಬಾ ಹೇಳ್ತಾರೆ, ನೀವು ಈ ಹಳೆ ಜಗತ್ತಿನ ಕೊಳಕಿನಲ್ಲಿ ಸಿಕ್ಕಾಕೋಬಾರ್ದು. ಪರಂತು ಕೈ ಬಚ್ಚೆ ಐಸೆ ಫಸ್ ಪಡ್ತೆ ಹೇ ಜೋ ಬಾತ್ ಮತ್ ಪೂಚು, ಕಿಚಡ್ ಪಟ್ಟಿ ಸೆ ನಿಕಲ್ತೇ ನೈ. ಆದರೆ ಕೆಲವು ಮಕ್ಕಳು ಹೀಗೆ ಸಿಕ್ಕಾಕೊಳ್ತಾರಲ್ಲ, ಅದ್ರ ಮಾತೇ ಕೇಳಬೇಡಿ ಅಂತಾರೆ ಬಾಬಾ. ಕಿಚಡ್ ಪಟ್ಟಿ ಅಂದರೆ ಆ ಕೊಳಕಿನಿಂದ ಹೊರಗೆ ಬರಲ್ಲ. ಸಾರಾ ದಿನ ಕಿಚಡಾಯಿ ಬೋಲ್ತೆ ಇರತ್ತೆ, ಜ್ಞಾನ ಕಿ ಬಾತೆ ಬುದ್ಧಿ ಮೇ ಆತೀ ನಹಿ. ಇಡೀ ದಿನ ಕೊಳಕೆ ಮಾತಾಡ್ತಾ ಇರ್ತಾರೆ, ಜ್ಞಾನದ ಮಾತು ಬುದ್ಧಿಯಲ್ಲಿ ಬರೋದೇ ಇಲ್ಲ. ಕೈ ತೋ ಐಸೆ ಬಚ್ಚೆ ಬಿ ಹೇ ಜೋ ಸಾರಾ ದಿನ ಸರ್ವಿಸ್ ಪರ್ ಭಾಗ್ತೇ ಇರತ್ತೆ. ಇನ್ನು ಕೆಲವು ಮಕ್ಕಳು ಹೀಗಿದ್ದಾರೆ, ಇಡೀ ದಿನ ಸೇವೆ ಅಂತ ಓಡ್ತಿರ್ತಾರೆ. ಬಾಪ್ಕಿ ಜೋ ಸರ್ವಿಸ್ ಕರ್ತೆ ಹೇ ಯಾದ್ ಬಿ ವ ಆಯಂಗೆ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಯಾರು ಬಾಬನ ಸೇವೆ ಮಾಡ್ತಿರ್ತಾರೆ, ಬಾಬನ ಸೇವೆಯಲ್ಲಿ ಇರ್ತಾರೋ ಅಂಥ ಮಕ್ಕಳು ಬಾಬನಿಗೂ ನೆನಪು ಬರ್ತಾರೆ. ಇಸ್ ಸಮಯ ಸಬ್ಸೆ ಜಾಸ್ತಿ ಸರ್ವಿಸ್ ಪರ್ ತತ್ಪರ್ ಮನೋಹರ್ ದೇಖ್ನೆ ಮೇ ಆತಿ ಹೇ. ಈ ಸಮಯದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸೇವೆ ಮಾಡುವವರು ಅಂದರೆ ಮನೋಹರ್ ದಾದಿ. ಬಾಬಾ ಮನೋಹರ್ ದಾದಿನ ನೆನಪು ಮಾಡ್ಕೊಳ್ತಾರೆ. ಆಜ್ ಕರ್ನಾಲ್ ಗೈ, ಆಜ್ ಕಹಾ ಗೈ, ಸರ್ವಿಸ್ ಪರ್ ಭಾಗ್ತಿ ರಹತಿ ಹೇ. ಅಂದರೆ ಇವತ್ತು ಈ ಊರಿಗೆ ಹೋದರು, ಇವತ್ತು ಈ ಊರಿಗೆ ಹೋದರು, ಹೀಗೆ ಅವರು ಸೇವೆಗೋಸ್ಕರ ಓಡ್ತಾ ಇರ್ತಾರೆ. ಜೋ ಆಪಸ್ ಮೇ ಲಡ್ತೆ ರಹತೆ ವೋ ಸರ್ವಿಸ್ ಕ್ಯಾ ಕರ್ತೆ ಹೋಂಗೆ, ಬಾಪ್ಕೋ ಪ್ಯಾರೆ ಕೌನ್ ಲಗೆಂಗೆ. ಇನ್ಯಾರು ಒಬ್ರಿಗೊಬ್ರು ಜಗಳ ಮಾಡೋದು, ಒಬ್ರಿಗೊಬ್ರು ವ್ಯರ್ಥ ಮಾತಾಡೋದು, ಒಬ್ರಿಗೊಬ್ಬರು ನೆಗೆಟಿವ್ ಮಾಡ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ, ತಂದೆಗೆ ಪ್ರಿಯ ಯಾರಾಗ್ತಾರೆ? ಜೋ ಅಚ್ಚಿ ಸರ್ವಿಸ್ ಕರ್ತೆ ಹೇ, दिन रात सर्विस की चिंता रहती है, बाप की दिल पर भी वही चढ़ते हैं. ಬಾಬಾ ಹೇಳ್ತಾರೆ, ಯಾರು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಾರೆ, ಹಗಲು ರಾತ್ರಿ ಸೇವೆಯ ಚಿಂತೆಯಲ್ಲೇ ಇರ್ತಾರೆ, ಬಾಬನ ಹೃದಯವನ್ನು ಕೂಡ ಅವರೇ ಏರ್ತಾರೆ. ಗಡಿ ಗಡಿ ಐಸೆ ಗೀತ್ ತುಮ್ ಸುನ್ತೆ ರಹೋ ತೋ ಬಿ ಯಾದ್ ರಹೆ ಕುಚ್ ನಶಾ ಚಡೆ. ಬಾಬಾ ಹೇಳ್ತಾರೆ, ಕ್ಷಣ ಕ್ಷಣಕ್ಕೂ ಇಂಥ ಗೀತೆಯನ್ನು ನೀವು ಕೇಳ್ತಾ ಇರಬೇಕು, ಆವಾಗ ನೆನಪು ಇರ್ತದೆ, ಸ್ವಲ್ಪ ನಶೆನೂ ಏರ್ತದೆ. ಯಾವ ಗೀತೆ? ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯ, ಆ ಪರಮಾತ್ಮನನ್ನು ಪಡ್ಕೊಂಡು ನಾವು ಜಗತ್ತನ್ನೇ ಪಡ್ಕೊಂಡ್ವಿ ಅಂತ. ಇಂಥ ಗೀತೆಗಳನ್ನು ನೀವು ಕೇಳ್ತಾ ಇರಿ ಅಂತಾರೆ ಬಾಬಾ. ಬಾಬಾನೇ ಕಹಾ ಹೈ, ಕೊಯ್ ಸಮಯ ಕಿಸ್ಕೋ ಉದಾಸಿ ಆ ಜಾತಿ ಹೈ ತೋ ರಿಕಾರ್ಡ್ ಬಜಾನೆ ಸೆ ಖುಷಿ ಆ ಜಾಯ್. ಬಾಬಾ ಹೇಳಿದರು, ಕೆಲವು ಸಮಯದಲ್ಲಿ ಯಾರಿಗಾದರೂ ಬೇಜಾರಾಗಿದ್ದರೆ, ಉದಾಸೀನತೆ ಬಂದಿದ್ದರೆ, ಇಂಥ ಕೆಲವು ಹಾಡುಗಳನ್ನು ಕೇಳೋದ್ರಿಂದ ಬಾಬಾ ಹೇಳ್ತಾರೆ ಅವರಲ್ಲಿ ಖುಷಿ ಬಂದುಬಿಡ್ತದೆ. ಓಹೋ, ಹಮ್ ವಿಶ್ವಕ್ಕೆ ಮಾಲಿಕ್ ಬಂತೆ ಹೇ, बाप तो सिर्फ कहते मुझे याद करो, कितनी सहज पढ़ाई है. ಓಹೋ, ನಾವು ವಿಶ್ವಕ್ಕೇ ಮಾಲೀಕರಾಗ್ತೇವೆ. ಬಾಬಂತೂ ಕೇವಲ ಹೇಳ್ತಾರೆ ನನ್ನ ನೆನಪು ಮಾಡಿ. ಎಷ್ಟು ಸಹಜ ಶಿಕ್ಷಣ ಇದಾಗಿದೆ. ಬಾಬಾನೇ अच्छे अच्छे 10-12 रिकॉर्ड छांट कर निकालते थे कि हर एक के पास रहने चाहिए. ಬಾಬಾ ಒಳ್ಳೊಳ್ಳೆ 10-12 ರಿಕಾರ್ಡ್ಗಳನ್ನು ಸೋಸಿ ಹುಡುಕಿಡ್ತಿದ್ರಂತೆ ಮಕ್ಕಳಿಗೋಸ್ಕರ, ಅದು ಮಕ್ಕಳ ಹತ್ರ ಇರಬೇಕು ಅಂತ. परंतु फिर भी भूल जाते हैं, कई तो चलते चलते पढ़ाई छोड़ देते. ಆದರೂ ಕೆಲವು ಮಕ್ಕಳು ಮರ್ತು ಬಿಡ್ತಾರೆ, ಕೆಲವರಂತೂ ನಡೀತಾ ನಡೀತಾ ಶಿಕ್ಷಣವನ್ನೇ ಬಿಟ್ಬಿಡ್ತಾರೆ. माया वार कर लेती है. बाप तमो प्रधान बुद्धि को सतो प्रधान बनाने की कितनी सहज युक्ति बताते हैं. ಬಾಬಾ ಹೇಳ್ತಾರೆ, ಮಾಯೆ ವಾರ್ ಮಾಡಿಬಿಡ್ತದೆ, ದಾಳಿ ಮಾಡ್ತದೆ. ತಂದೆ ತಮೋ ಪ್ರಧಾನ ಬುದ್ಧಿಯನ್ನು ಸತೋ ಪ್ರಧಾನ ಮಾಡುವುದು ಎಷ್ಟು ಸಹಜ ಯುಕ್ತಿ ಹೇಳ್ಕೊಡ್ತಾರೆ.
अभी तुमको रॉन्ग राइट सोचने की बुद्धि मिली है. ಈಗ ನೀವು ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ವಿಚಾರ ಮಾಡುವ ಬುದ್ಧಿ ಸಿಕ್ಕಿದೆ ಅಂತಾರೆ ಬಾಪ್. ಬುಲಾತೆ ಬಿ ಬಾಪ್ ಕೋ ಹೇ ಪತಿತ್ ಪಾವನಾವು, ಕರೆಯೋದು ಕೂಡ ತಂದೆಯನ್ನೇ, ಹೇ ಪತಿತ ಪಾವನ ಬಾ ಅಂತ ಹೇಳಿ. ಆ ಬಾಪ್ ಆಯೇ ಹೇ ತೋ ಪಾವನ್ ಬನ್ನ ಚಾಹಿಯೇನ. ಈಗ ತಂದೆ ಬಂದಿದ್ದಾರೆ ಅಂದಾಗ ಪಾವನ ಆಗಬೇಕಲ್ವಾ. तुम्हारे सिर पर जन्म जन्मांतर का बोझा है, उसके लिए जितना याद करेंगे पवित्र बनेंगे, ಖುಷಿ भी रहेगी. ಬಾಬಾ ಹೇಳ್ತಾರೆ ನಿಮ್ಮ ತಲೆ ಮೇಲೆ ಜನ್ಮ ಜನ್ಮಾಂತರದ ಹೊರೆ ಇದೆ, ಅದಕ್ಕೋಸ್ಕರ ಎಷ್ಟು ತಂದೆಯನ್ನು ನೆನಪು ಮಾಡ್ತೀರೋ ಪವಿತ್ರ ಆಗ್ತಿರೋ ಖುಷಿನೂ ಕೂಡ ಇರ್ತದೆ. ಬಲ್ ಸರ್ವಿಸ್ ತೋ ಕರ್ತೆ रहते हैं ಪರಂತು ಅಪ್ನಾ ಭೀ ಹಿಸಾಬ್ ರಖನಾ ಹೇ. ಬಾಬಾ ಹೇಳ್ತಾರೆ ಭಲೆ ಸೇವೆ ಅಂತೂ ಮಾಡ್ತೀರಾ, ಆದರೆ ನಿಮ್ಮ ಲೆಕ್ಕನೂ ಇಟ್ಕೋಬೇಕಲ್ವಾ. ಹಮ್ ಬಾಪ್ಕೋ ಕಿತ್ನಾ ಸಮಯ ಯಾದ್ ಕರ್ತೆ, ಯಾದ್ ಕಾ ಚಾರ್ಟ್ ಕೊಯ್ ರಖ್ ನೈ ಸಕ್ತೆ. ನಾವು ತಂದೆಯನ್ನು ಎಷ್ಟು ನೆನಪು ಮಾಡ್ತೇವೆ, ನೆನಪಿನ ಚಾರ್ಟ್ ಅಂತೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾಯಿಂಟ್ ತೋ ಭಲ್ ಲಿಖ್ತೆ ಪರಂತು ಯಾದ್ ಕೋ ಭೂಲ್ ಜಾತೆ. ಪಾಯಿಂಟ್ ಬರಿತೀರಾ ಭಲೆ, ಆದರೆ ನೆನಪು ಮರ್ತು ಬಿಡ್ತೀರಾ. ಬಾಬಾ कहते तुम याद में रह भाषण करेंगे तो बल बहुत मिलेगा, नहीं तो बाप कहते मैं ही जाकर बहुतों को मदद करता हूँ. ಇಲ್ಲಿ ಶಿವಬಾಬಾ ಏನು ಹೇಳ್ತಾರೆ ಅಂದರೆ, ನನ್ನ ನೆನಪಿನಲ್ಲಿ ಇದ್ಕೊಂಡು ನೀವು ಭಾಷಣ ಮಾಡಿದರೆ ಭಾಳ ಶಕ್ತಿ ಸಿಗ್ತದೆ. ಇನ್ನು ಕೆಲವೊಂದು ಸಲ ಬಾಬಾ ಏನು ಹೇಳ್ತಾರೆ ಅಂದರೆ ಶಿವಬಾಬಾನೇ ಹೋಗಿ ಅವರಿಗೆ ಸಹಯೋಗ ಕೊಡ್ತಾರೆ. ಕೊಯ್ ಮೇ ಪ್ರವೇಶ ಕರ್ ಮೈ ಹಿ ಜಾಕರ್ ಸರ್ವಿಸ್ ಕರ್ತಾ ಹೂँ. ಕೆಲವೊಂದು ಸಲ ಶಿವಬಾಬಾನೇ ಅವರಲ್ಲಿ ಪ್ರವೇಶ ಮಾಡಿ ಸೇವೆ ಮಾಡ್ತಾರೆ. ಸರ್ವಿಸ್ ತೋ ಕರ್ನಿ ಹೈ ನಾ, देखता हूँ किसका भाग्य खुलने का है, समझाने वाले में इतना अक्ल नहीं है तो मैं प्रवेश कर सर्विस कर लेता हूँ. फिर कोई लिखते हैं बाबा ने ये सर्विस की. ಬಾಬಾ ನೋಡ್ತಾರಂತೆ ಯಾರ ಭಾಗ್ಯ ತೆರೆಯೋದಿದೆ, ತಿಳಿಸ್ಕೊಡುವಂಥವರಲ್ಲಿ ಅಷ್ಟು ಬುದ್ಧಿವಂತಿಕೆ ತಿಳುವಳಿಕೆ ಇಲ್ದಿದ್ರೆ ನಾನೇ ಪ್ರವೇಶ ಮಾಡಿ ಸೇವೆ ಮಾಡ್ತೇನೆ. ಕೆಲವು ಮಕ್ಕಳು ಬರೀತಾರೆ ಬಾಬಾನೇ ಈ ಸೇವೆ ಮಾಡಿಸಿದ್ರು, ಶಿವಬಾಬಾನೇ ಈ ಸೇವೆ ಮಾಡಿಸಿದ್ರು ಅಂತ. ಹಮಾರೆ ಮೇ ತೋ ಇತನಿ ತಾಕತ್ ನಹಿ, ಬಾಬಾನೇ ಮುರಳಿ ಚಲಾಯ್. ನಮ್ಮ ಹತ್ರ ಅಷ್ಟು ಶಕ್ತಿನೂ ಇಲ್ಲ, ಬಾಬಾನೇ ಮುರಳಿ ನುಡಿಸಿದ್ರು. ಕೊಯ್ ಕೋ ಫಿರ್ ಅಪ್ನಾ ಅಹಂಕಾರ ಆ ಜಾತಾ ಹೇ, ಹಮ್ನೆ ಐಸಾ ಅಚ್ಚಾ ಸಮझाए. ಇನ್ನು ಕೆಲವರಿಗೆ ತಮ್ಮದೇ ಆದ ಅಹಂಕಾರ ಎಷ್ಟು ಬರ್ತದೆ ಅಂದರೆ ನಾವು ಭಾಳ ಚೆನ್ನಾಗಿ ತಿಳಿಸ್ಕೊಟ್ವಿ, ನಮಗೆ ಭಾಳ ಚೆನ್ನಾಗಿ ಹೇಳಕ್ಕೆ ಬರುತ್ತೆ ಅಂತ. ಬಾಪ್ कहते मैं कल्याण करने के लिए प्रवेश करता हूँ, फिर भी वह ब्राह्मणी से भी तीखे हो जाते हैं. ಬಾಬಾ ಹೇಳ್ತಾರೆ ನಾನು ಕಲ್ಯಾಣ ಮಾಡೋದಕ್ಕೋಸ್ಕರ ಪ್ರವೇಶ ಮಾಡ್ತೇನೆ, ನಂತರ ಅವ್ರ ಅಕ್ಕಂದ್ರಿಗಿಂತಲೂ ಮುಂದೆ ಹೋಗಿಬಿಡ್ತಾರೆ. कोई बुद्धू को बेच दूँ तो वह समझते हैं इससे तो हम अच्छा समझा सकते हैं, गुण भी नहीं है. ಬಾಬಾ ಹೇಳ್ತಾರೆ ಕೆಲವು ಬುದ್ಧುಗಳನ್ನು ಕಳಿಸಿದರೆ ಅವ್ರು ಅಂದ್ಕೊಳ್ತಾರೆ ಓ ಇವರಿಗಿಂತ ನಾವೇ ಚೆನ್ನಾಗಿ ಹೇಳ್ತಿದ್ವಿ ಅಂತ, ಆದರೆ ಗುಣನೂ ಇಲ್ಲ. ಇಸ್ಸೆ ತೋ ಹಮಾರಿ ಅವಸ್ಥಾ ಅಚ್ಚಿ ಹೈ, ಅವ್ರಿಗಿಂತ ನಮ್ಮ ಅವಸ್ಥೆ ಚೆನ್ನಾಗಿದೆ. ಕೊಯ್ ಹೆಡ್ ಬನ್ಕರ್ रहते हैं तो ಬಡಾ ನಶಾ ಚढ़ जाता है. ಕೆಲವರು ಹೆಡ್ ಆಗಿ ಉಳ್ಕೊಳ್ತಾರೆ, ಅವರಿಗಷ್ಟೇ ನಶೆ ಏರಿರ್ತದೆ. ಬಹುತ್ ಬಬ್ಕೆ ಸೆ रहते हैं, ಬಡೆ ಆದ್ಮಿ ಸೆ ಬಿ ತೂ ಕರ್ ಬಾತ್ ಕರ್ತೆ हैं. ಬಹಳ ವೈಭವದಿಂದ ಇರ್ತಾರೆ, ದೊಡ್ಡ ವ್ಯಕ್ತಿಗಳ ಜೊತೆಗೂ ಕೂಡ ನೀನು ಅಂತ ಮಾತಾಡ್ತಿರ್ತಾರೆ. ಬಸ್ ಉನ್ಕೋ ದೇವಿ ಕಹತೆ ತೋ ಉಸ್ಮೇ ಖುಷ್ ಹೋ ಜಾತೆ. ಅವಾಗ ಎಲ್ಲರೂ ಅವರನ್ನು ದೇವಿ ಅಂತಂತಾರಲ್ಲ, ಆವಾಗಲೇ ಅವ್ರು ಖುಷಿಯಾಗಿಬಿಡ್ತಾರೆ. ಐಸೆ ಬಿ ಬಹುತ್ ಹೈ, ಟೀಚರ್ ಸೆ ಬಿ ಸ್ಟೂಡೆಂಟ್ ಹೋಶಿಯಾರ್ ಹೋ ಜಾತೆ ಹೈ. ಹಿಂಗೂ ಭಾಳ ಜನ ಇದ್ದಾರೆ, ಟೀಚರ್ಗಿಂತಲೂ ವಿದ್ಯಾರ್ಥಿಗಳು ಜಾಣರಾಗಿಬಿಡ್ತಾರೆ. ಇಮ್ತಿಹಾನ್ ಪಾಸ್ ಕಿಯಾ ಹುವಾ ತೋ ಏಕ್ ಬಾಬಾಯಿ ಹೈ, ವಹೇ ಜ್ಞಾನ ಕಾ ಸಾಗರ್. ಬಾಬಾ ಹೇಳ್ತೀರಿ ಪರೀಕ್ಷೆ ಪಾಸ್ ಮಾಡುವಂಥವ್ರು ಒಬ್ಬ ಬಾಬಾ ಆಗಿದ್ದಾರೆ, ನಮಗೆಲ್ಲ ಪಾಸ್ ಮಾಡಿಸೋರು ಒಬ್ಬನೇ ತಂದೆ, ಅವ್ರ ಜ್ಞಾನದ ಸಾಗರ. ಒಂದು ವಾರ ತುಮ್ ಪಡ್ಕರ್ ಫಿರ್ ಪಡಾತೆ ಹೋ, ಅವ್ರ ಮೂಲಕ ನೀವು ಓದಿ ಮತ್ತೆ ಓದಿಸ್ತೀರ. ಕೊಯ್ ತೋ ಅಚ್ಚಿ ರೀತಿ ಧಾರಣಾ ಕರ್ ಲೇತೆ ಹೇ, ಕೊಯ್ ಭೂಲ್ ಜಾತೆ. ಕೆಲವರು ಒಳ್ಳೆ ರೀತಿಯಲ್ಲಿ ಧಾರಣೆ ಮಾಡ್ಕೊಳ್ತಾರೆ, ಕೆಲವರು ಮರ್ತು ಬಿಡ್ತಾರೆ. ಬಡೆತೆ ಬಡಿ ಮುಖ್ಯ ಬಾತ್ ಹೇ ಯಾದ್ ಕಿ ಯಾತ್ರ, ಹಮಾರೆ ವಿಕರ್ಮ ವಿನಾಶ ಕೈಸೆ ಹೋ. ಎಲ್ಲಕ್ಕಿಂತ ಮುಖ್ಯವಾದ ಮಾತು ಅಂದ್ರೆ ನೆನಪಿನ ಯಾತ್ರೆ. ನಮ್ಮ ವಿಕರ್ಮ ವಿನಾಶ ಹೇಗಾಗೋದು. ಕೈ ಬಚ್ಚೆ ತೋ ಐಸಿ ಚಲನ್ ಚಲ್ತೆ ಹೇ ಜೋ ಬಸ್ ಯ ಬಾಬಾ ಜಾನೆ ಅವ್ರ ವ ಬಾಬಾ ಜಾನೆ. ಕೆಲವು ಮಕ್ಕಳ ಚಲನೆ ಹೇಗಿರ್ತದೆ ಅಂತಂದರೆ ಈ ಬಾಬನಿಗೆ ಗೊತ್ತು, ಆ ಬಾಬನಿಗೆ ಗೊತ್ತು. ಅಭಿ ತುಮ್ ಬಚ್ಚೋं को सजाओं से छूटने का ही मुख्य पुरुषार्थ करना है. ಈಗ ನಾವು ಮಕ್ಕಳಿಗೆ ಬಾಬಾ ಏನು ಎಚ್ಚರಿಕೆ ಕೊಡ್ತಾರೆ ಅಂದರೆ ಶಿಕ್ಷೆಗಳಿಂದ ಬಿಡಿಸಿಕೊಳ್ಳುವಂತಹ ಮುಖ್ಯ ಪುರುಷಾರ್ಥನೇ ಮಾಡಬೇಕು. उसके लिए मुख्य है याद की यात्रा जिससे ही विकर्म विनाश होते हैं. ಅದಕ್ಕೋಸ್ಕರ ಮುಖ್ಯವಾಗಿದೆ ನೆನಪಿನ ಯಾತ್ರೆ, ಅದರಿಂದಲೇ ವಿಕರ್ಮ ವಿನಾಶ ಆಗ್ತದೆ. ಬಲ್ ಕೊಯ್ ಪೈಸೆ ಮೇ ಮದದ್ ಕರ್ತೆ ಹೇ, ಸಮಸ್ತೆ ಹಮ್ ಸೌಕಾರ ಬನೆಂಗೆ, ಪರಂತು
ಪುರುಷಾರ್ಥ तो सजाओं से बचने का करना है. ಕೆಲವರು ಅಂದ್ಕೊಳ್ತಾರಂತೆ ನಾವು ದುಡ್ಡಿನ ಸಹಯೋಗ ಕೊಡ್ತೇವೆ, ತಿಳ್ಕೊಳ್ತಾರೆ ಮುಂದೆ ನಾವು ಸಾಹುಕಾರ ಆಗ್ತೇವೆ ಅಂತ. ಆದರೆ ಪುರುಷಾರ್ಥ ಶಿಕ್ಷೆಗಳಿಂದ ಬಿಡಿಸ್ಕೊಳ್ಳೋದೇ ಮಾಡಬೇಕು. नहीं तो बाप के आगे सजा खानी पड़ेगी. जज का बच्चा कोई ऐसा काम करे तो जज को भी लज्जा आएगी ना. ಬಾಬಾ ಒಂದು ಮಾತು ಹೇಳ್ತಾರೆ, ಇಲ್ಲ ಅಂದರೆ ತಂದೆ ಎದುರುಗಡೆ ಶಿಕ್ಷೆ ತಿನ್ನಬೇಕಾಗ್ತದೆ. ಹೇಗೆ ನ್ಯಾಯಾಧೀಶನ ಮಗ ಅಂಥದ್ದೇನಾದರೂ ಕೆಲಸ ಮಾಡಿದರೆ ಅವ್ರಿಗೂ ಕೂಡ ನಾಚಿಕೆ ಬರ್ತದಲ್ವ. बाप भी कहेंगे हम जिनकी पालना करता हूँ उसको फिर सजा खिलाऊं. ಬಾಬನಿಗೂ ಅನ್ನಿಸ್ತದಂತೆ ಏನಂತ, ನಾನು ಯಾರ ಪಾಲನೆ ಮಾಡ್ತೀನಿ ಅವ್ರಿಗೆ ಶಿಕ್ಷೆ ಕೊಡಲಾ, ಅವ್ರಿಗೆ ಶಿಕ್ಷೆ ತಿನ್ನಿಸ್ಲಾ. उस समय कांद नीचे कर हाय हाय करते रहेंगे. बाप ने इतना समझाया पढ़ाया हमने ध्यान नहीं दिया. ಆ ಸಮಯದಲ್ಲಿ ತಲೆ ಕೆಳಗೆ ಮಾಡಿಕೊಂಡು ಅಯ್ಯೋ ಅಯ್ಯೋ ಅನ್ಕೋತಿರ್ತಾರಂತೆ. ಅವ್ರಿಗೆ ಎಷ್ಟೆಲ್ಲ ಪಶ್ಚಾತ್ತಾಪ ಆಗ್ತಂದರೆ ಬಾಬಾ ನನಗೆ ಎಷ್ಟೆಲ್ಲ ಹೇಳಿದರು, ಎಷ್ಟೆಲ್ಲ ತಿಳಿಸ್ಕೊಟ್ರು, ಓದಿಸಿದ್ರು, ಆದರೆ ನಾನು ಗಮನನೇ ಕೊಡಲಿಲ್ಲ. ಬಾಪ್ಗೆ ಸಾಥ್ ಧರ್ಮರಾಜ್ ಬಿ ತೋ ಹೇ ನಾ, ಬಾಬನ ಜೊತೆಗೆ ಧರ್ಮರಾಜನೂ ಇದ್ದಾನಲ್ವ. वो तो जन्म पत्री को जानते हैं, अभी तो तुम प्रैक्टिकल में देखते हो. ಇನ್ನು ಆ ಧರ್ಮರಾಜನಿಗಂತೂ ಜನ್ಮಪತ್ರಿನೇ ಗೊತ್ತು, ಈಗಂತೂ ನೀವು ಪ್ರಾಕ್ಟಿಕಲ್ದಲ್ಲಿ ನೋಡ್ತೀರಾ. 10 वर्ष पवित्रता में चला, अचानक ही माया ने ऐसा घूसा लगाया कि कमाई चट कर दी, पतित बन पड़ा. ಬಾಬಾ ಹೇಳ್ತಾರೆ, ಕೆಲವರು 10 ವರ್ಷ ಪವಿತ್ರತೆಯಲ್ಲಿದ್ದು ಅಚಾನಕ್ ಮಾಯೆ ಅವರಲ್ಲಿ ಗುದ್ದು ಕೊಟ್ಟು ಮಾಡಿರುವಂತಹ ಪುಣ್ಯದ ಫಲ ಎಲ್ಲ ಹಾಳು ಮಾಡಿಬಿಡ್ತದೆ, ಪತಿತರನ್ನಾಗಿ ಮಾಡ್ತು. ಐಸೆ ಬಹುತ್ ಮಿಸಾಲ್ ಹೋತೆ रहते हैं, ಬಹುತ್ ಗಿರ್ತೆ हैं. ಈ ರೀತಿ ಭಾಳಷ್ಟು ಉದಾಹರಣೆಗಳಾಗ್ತಾ ಇರ್ತದೆ, ಭಾಳಷ್ಟು ಬೀಳ್ತಾರೆ. ಮಾಯಕ್ಕೆ ತೂಫಾನೋ ಮೇ ಸಾರಾ ದಿನ ಹೈರಾನ್ रहते हैं, फिर बाप को ही भूल जाते हैं. ಬಾಬಾ ಹೇಳ್ತಾರೆ, ಮಾಯೆಯ ಬಿರುಗಾಳಿಯಲ್ಲಿನೇ ಹಗಲು ರಾತ್ರಿ ಬಾಬಾ ಹೇಳ್ತಾರೆ ಇಡೀ ದಿನ ನೋವು ಅನುಭವ ಮಾಡ್ತಾ ಇರ್ತಾರೆ, ತಂದೆಯನ್ನೇ ಮರ್ತು ಬಿಡ್ತಾರೆ. ಬಾಪ್ ಸೆ ಹಮ್ಕೋ ಬೇಹದ್ ಕಿ ಬಾದಶಾಹಿ ಮಿಲ್ತಿ ಹೈ, ಖುಷಿ ನೈ ಇರತ್ತೆ. ತಂದೆಯಿಂದ ನಮಗೆ ಬೇಹದ್ದಿನ ರಾಜ್ಯಭಾಗ್ಯನೇ ಸಿಗ್ತದೆ ಅನ್ನೋ ಖುಷಿ ಕೂಡ ಇರಲ್ಲ ಅವ್ರಿಗೆ. ಕಾಮ್ ಕೆ ಪೀಚೆ ಫಿರ್ ಮೋಹ ಭಿ ಹೈ, ಇಸ್ಮೆ ನಷ್ಟ ಮೋಹ ಬನ್ನ ಪಡೆ. ಬಾಬಾ ಹೇಳ್ತಾರೆ, ಕಾಮ ವಿಕಾರದ ಹಿಂದೆ ಮೋಹನೂ ಕೂಡ ಇದೆ, ಇದರಲ್ಲಿ ನಷ್ಟ ಮೋಹ ಆಗಬೇಕಾಗ್ತದೆ. पतितों से क्या दिल लगानी है, हाँ यही ख्याल रखना है, इनको भी हम बाप का परिचय दे उठावे. ಬಾಬಾ ಹೇಳ್ತಾರೆ, ಪತಿತರ ಜೊತೆಗೆ ಏನು ಮನಸ್ಸಿಟ್ಕೊಳ್ಳೋದು, ಹಾಂ ಈ ವಿಚಾರ ಇರಬೇಕು, ಇವ್ರಿಗೂ ನಾನು ಬಾಬನ ಪರಿಚಯ ಕೊಟ್ಟು ಅವ್ರನ್ನೂ ಎಬ್ಬಿಸ್ಬೇಕು ಅಥವಾ ಅವ್ರನ್ನೂ ಜಾಗೃತ ಮಾಡಬೇಕು ಅಂತ. ಇನ್ಕೋ ಕಿಸ್ ರೀತಿ ಶಿವಾಲಯಕ ಲಾಯಕ್ ಬನಾಯ್, ಅವ್ರನ್ನ ಹೇಗಪ್ಪ ಈ ಶಿವಾಲಯಕ್ಕೆ ಯೋಗ್ಯರನ್ನಾಗಿ ಮಾಡುವುದು ಅನ್ನೋ ಚಿಂತೆ ಇರಬೇಕು. ಅಂದರ್ಮೇಯ ಯುಕ್ತಿ ರಚೋ, ಮೋಹಕ್ಕಿ ಬಾತ್ ನಹಿ. ಒಳಗಡೆ ಯುಕ್ತಿ ರಚಿಸ್ರಿ ಅಂತಾರೆ ಬಾಬಾ, ಮೋಹದ ಮಾತಿಲ್ಲ. ಕಿತ್ನಾ ಭೀ ಪ್ಯಾರಾ ಸಂಬಂಧಿ ಹೋ ಉನ್ಕೋ ಭೀ ಸಮझाते ಕಿಸಿ ಮೇ ಭೀ ಹಡ್ಡಿ ಪ್ಯಾರ್ ಕಿ ರಗ್ ನ ಜಾಯ್. ಬಾಬಾ ಹೇಳ್ತಾರೆ, ಎಷ್ಟೇ ಪ್ರಿಯರಾದ ಸಂಬಂಧಿಕರೇ ಇರಲಿ ಅವ್ರಿಗೂ ಕೂಡ ತಿಳಿಸ್ಕೊಡ್ತಾ ಹೋಗ್ರಿ, ಯಾರಲ್ಲಿಯೂ ಅತಿಯಾದ ಪ್ರೀತಿಯ ಎಳೆ ಹೋಗಬಾರ್ದು. ನೈತು ಸುಧರೆಂಗೆ ನಹಿ, ರಹಮ್ ದಿಲ್ ಬನ್ನ ಚಾಯ್. ಇಲ್ಲಾಂದ್ರೆ ಸುಧಾರಿಸೋದೇ ಇಲ್ಲ ಅಂತಾರೆ ಬಾಬಾ. ದಯಾಹೃದಯಿಗಳಾಗಬೇಕು. अपने पर भी रहम करना है, औरों पर भी रहम करना है. ಬಾಬಾ ಹೇಳ್ತಾರೆ, ನಿಮ್ಮ ಮೇಲೂ ದಯೆ ತೋರಿಸ್ಕೊಳ್ಬೇಕು, ಬೇರೆಯವ್ರ ಮೇಲೂ ದಯೆ ತೋರಿಸ್ಬೇಕು. बाप को भी तरस पड़ता है, देखना है हम कितनों को आप समान बनाते हैं. ತಂದೆಗೂ ಕೂಡ ಕರುಣೆ ಬರ್ತದೆ, ನೋಡಬೇಕು ನಾವು ಎಷ್ಟು ಜನರನ್ನ ನಮ್ಮ ಸಮಾನ ಮಾಡ್ಕೊಳ್ತೇವೆ. ಬಾಬಾಕ್ಕೂ ಸಬೂತ್ ದೇನಾ ಪಡೆ, ಹಮ್ನೆ ಕಿತನೋं को ಪರಿಚಯ ದಿಯಾ. ತಂದೆಗೆ ಸಾಕ್ಷಿ ತೋರಿಸ್ಬೇಕಾಗ್ತದೆ, ನಾವು ಎಷ್ಟು ಜನರಿಗೆ ಬಾಬನ ಪರಿಚಯ ಕೊಟ್ವಿ. वह भी फिर लिखते, बाबा हमको इन द्वारा परिचय बहुत अच्छा मिला. ಅವರು ಕೂಡ ಬರೀತಾರೆ, ಬಾಬಾ ನಮಗೆ ಇವ್ರ ಮೂಲಕ ಬಹಳ ಚೆನ್ನಾಗಿ ಪರಿಚಯ ಸಿಕ್ತು. बाबा के पास सबूत आए तब बाबा समझे हाँ यह सर्विस करते हैं. बाबा को लिखे, बाबा यह ब्राह्मणी तो बड़ी होशियार है. ಬಾಬನ ಹತ್ರ ಸಾಕ್ಷಿ ಬಂದಾಗ ಬಾಬಾ ತಿಳ್ಕೊಳ್ತಾರಂತೆ, ಹಾಂ ಇವ್ರು ಭಾಳ ಸೇವಾ ಮಾಡ್ತಾರೆ. ಬಾಬನಿಗೆ ಬರೀಬೇಕಂತೆ, ಬಾಬಾ ಈ ಅಕ್ಕೋರು ಅಂದರೆ ಈ ನಿಮಿತ್ತರು, ಈ ಬ್ರಾಹ್ಮಣಿ ಭಾಳ ಜಾಣರಿದ್ದಾರೆ ಅಂತ. ಬಹುತ್ ಅಚ್ಚಿ ಸರ್ವಿಸ್ ಕರ್ತಿ ಹೇ, ಹಮ್ಕೋ ಅಚ್ಚಾ ಪಡಾತಿ ಹೇ. ಭಾಳ ಒಳ್ಳೆ ಸೇವಾ ಮಾಡ್ತಾರೆ, ನಮಗೆ ಚೆನ್ನಾಗಿ ಓದಿಸ್ತಾರೆ. ಯೋಗ ಮೇ ಫಿರ್ ಬಚ್ಚೆ ಫೇಲ್ ಹೋತೆ ಹೇ, ಯಾದ್ ಕರ್ನೆ ಕಾ ಅಕ್ಕಲ್ ನೈ ಹೇ. ಯೋಗದಲ್ಲಿ ಭಾಳ ಜನ ಮಕ್ಕಳು ಫೇಲ್ ಆಗ್ತಾರೆ, ನೆನ್ಪು ಮಾಡುವಂತಹ ಬುದ್ಧಿವಂತಿಕೆ ಇಲ್ಲ. ಬಾಪ್ ಸಮझाते, ಭೋಜನ ಖಾತೆ ಹೋ ತೋ ಭಿ ಶಿವಬಾಬಾಕ್ಕೋ ಯಾದ್ ಕರ್ಕೆ ಖಾओ. ಬಾಬಾ ತಿಳಿಸ್ಕೊಡ್ತಾರೆ, ಊಟ ಮಾಡುವಾಗಲೂ ಕೂಡ ಶಿವಬಾಬನ ನೆನಪಲ್ಲಿದ್ದುಕೊಂಡು ಊಟ ಮಾಡಿ.
कहाँ घूमने फिरने जाते हो ಶಿಬಾಬ को याद करो ಜರ್ಮುಯಿ ಜಗ್ಮುಯಿ ನ ಕರೋ ಎಲ್ಲಾದರೂ ನೀವು ಬೇರೆ ಕಡೆ ಹೋದಾಗ ಅಥವಾ ಯಾವುದಾದ್ರೂ ಸ್ಥಳಗಳಿಗೆ ಹೋದಾಗ ಶಿಬಾಬನ್ನು ನೆನಪು ಮಾಡಿ, ಅಲ್ಲೂ ಕೂಡ ಶಿಬಾಬನ್ನು ನೆನಪು ಮಾಡಿ. ಆ ಮಾತು ಈ ಮಾತುಗಳಲ್ಲಿ ಹೋಗಬೇಡಿ ಅಂತಾರೆ ಬಾಬ್. ಬಲ್ कोई बात का ख्यालात भी आता है फिर बाप को याद करो तो गया काम काज का ख्याल भी किया फिर भी बाप की याद में लग गया. ಬಾಬಾ ಹೇಳ್ತಾರೆ, ಭಲೆ ಯಾವುದಾದ್ರೂ ಮಾತಿನ ವಿಚಾರ ಬರ್ತದೆ, ಆದರೂ ತಂದೆಯನ್ನು ನೆನಪು ಮಾಡಿ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ವಿಚಾರ ಮಾಡಿದ್ರೂ ಕೂಡ ಮತ್ತೆ ಬಾಬನ ನೆನಪಿನಲ್ಲಿ ತೊಡಗಿಬಿಡಿ. ಬಾಬಾ ಕತೆ ಕರ್ಮ ತೋ ಭಲ್ ಕರೋ ನಿಂದ್ ಭಿ ಕರೋ ಸಾಥ್ ಸಾಥ್ ಯ ಭಿ ಕರೋ. ಬಾಬಾ ನಾವು ಮಕ್ಕಳಿಗೆ ಏನು ಹೇಳ್ತಾರೆ, ಕರ್ಮನೂ ಭಲೆ ಮಾಡಿ, ನಿದ್ದೆನೂ ಮಾಡಿ, ಜೊತೆಗೆ ಇದನ್ನು ಕೂಡ ಮಾಡಿ. ಕಮ್ ಸೆ ಕಮ್ 8 ಗಂಟೆ ತಕ್ ಆನಾ ಚಾಯ್ ಯ ಹೋಗ ಪಿಚಾಡಿ ತಕ್. ಬಾಬಾ ಹೇಳ್ತಾರೆ, ಕಡಿಮೆ ಅಂದರೆ 8 ತಾಸಿನವರೆಗೂ ಬರಬೇಕು ನಾವು, ಇದು ಕೊನೆಗಾಗ್ತದೆ. ಧೀರೆ ಧೀರೆ ಅಪ್ನಾ ಚಾರ್ಟ್ ಬಡಾತಿರೋ, ಸಾವಕಾಶಾಗಿ ನಿಮ್ಮ ಚಾರ್ಟ್ ಹೆಚ್ಚಿಸ್ಕೊಳ್ತಾ ಹೋಗಿ. कोई लिखते 2 घंटा याद में रहा फिर चलते चलते चार्ट ढीला हो जाता है. ಕೆಲವು ಮಕ್ಕಳು ಬಾಬನಿಗೆ ಬರೀತಾರೆ, ಬಾಬಾ 2 ಗಂಟೆ ನಾನು ನಿನ್ನ ನೆನಪಲ್ಲಿದ್ದೆ, ನಡೀತಾ ಚಾರ್ಟ್ ಸಡ್ಲಾಗ್ಬಿಡ್ತದೆ. ವಬಿ ಮಾಯಾ ಗುಮ್ ಕರ್ ದೇತಿ ಹೇ, ಮಾಯಾ ಬಡಿ ಜಬರ್ದಸ್ತ್ ಹೇ, ಅದು ಕೂಡ ಮಾಯೆ ಹಾಳು ಮಾಡಿಬಿಡ್ತದೆ. ಮಾಯೆ ಭಾಳ ಜಬರ್ದಸ್ತ್ ಇದೆ. ಜೋ ಈ ಸರ್ವಿಸ್ ಮೇ ಸಾರಾ ದಿನ ಬ್ಯುಸಿ रहेंगे ವಹಿ ಯಾದ್ ಭಿ ಕರ್ ಸಕೆಂಗೆ. ಬಾಬಾ ಹೇಳ್ತಾರೆ, ಯಾರು ಈ ಸೇವೆಯಲ್ಲಿ ಇಡೀ ದಿನ ಬ್ಯುಸಿಯಾಗಿರ್ತಾರಲ್ಲ ಅವರಿಗೆ ಕೂಡ ನೆನಪು ಮಾಡ್ಲಿಕ್ಕೆ ಸಾಧ್ಯ. ಗಡಿ ಬಾಪ್ಕ ಪರಿಚಯ ದೇತೇರೆ, ಕ್ಷಣಕ್ಕೂ ಬಾಬನ ಪರಿಚಯ ಕೊಡ್ತಾ ಹೋಗ್ತಾರೆ. ಬಾಬಾ ಯಾದ್ ಕೆ ಲಿಯೆ ಬಹುತ್ ಜೋರ್ ದೇತೆ रहते हैं, ಖುದ್ ಭಿ ಫೀಲ್ ಕರ್ತೆ ಹಮ್ ಯಾದ್ ಮೇ ರಹ ನಹೀ ಸಕ್ತೆ. ಬಾಬಾ ನೆನಪಿಗೋಸ್ಕರ ಭಾಳ ಒತ್ತು ಕೊಡ್ತಾ ಇರ್ತಾರೆ, ಸ್ವಯಂ ಫೀಲ್ ಮಾಡ್ಕೊಳ್ತಾರೆ ನಾವು ನೆನಪು ಮಾಡೋದೇ ಇಲ್ಲ, ಬಾಬಾ ನೆನಪೇ ಇರೋದಿಲ್ಲ ನಮಗೆ ಅಂತ. ಯಾದ್ ಮೇ ಹಿ ಮಾಯಾ ವಿಘ್ನ ಡಾಲ್ತಿ ಹೇ, ಪಢಾಯಿ ತೋ ಬಹುತ್ ಸಹಜ ಹೇ. ನೆನಪಿನಲ್ಲಿಯೇ ಮಾಯೆ ವಿಘ್ನ ಹಾಕ್ತದೆ, ಶಿಕ್ಷಣ ಭಾಳ ಸಹಜ ಅಂತಾರೆ ಬಾಪ್. ಬಾಪ್ ಸೆ ಹಮ್ ಪಡ್ತೇ ಭಿ ಹೇ, ಜಿತ್ನಾ ಧನ್ ಲೆಂಗೆ ಉತ್ನಾ ಸಾವ್ಕಾರ್ ಬನೆಂಗೆ. ತಂದೆಯಿಂದ ನಾವು ಓದ್ತೇವೆ ಕೂಡ, ಎಷ್ಟು ಜ್ಞಾನ ಧನ ಪಡ್ಕೊಳ್ತೀವೋ ಅಷ್ಟು ಸಾವ್ಕಾರ ಆಗ್ತಾ ಹೋಗ್ತೇವೆ. ಬಾಪ್ ತೋ ಸಭಿ ಕೋ ಪಢಾತೆ ಹೇ ನ, ವಾಣಿ ಸಬ್ಕೆ ಪಾಸ್ ಜಾತಿ ಹೇ, ಸಿರ್ಫ್ ತುಮ್ ನಹಿ ಸಬ್ ಪಢ್ ರಹೆ ಹೇ. ಬಾಬಾ ಎಲ್ಲ ಮಕ್ಕಳಿಗೂ ಓದಿಸ್ತಾರೆ. ಬಾಬನ ಮುರಳಿ ಎಲ್ಲರ ಹತ್ರ ಹೋಗ್ತದೆ, ಕೇವಲ ನೀವಲ್ಲ, ಎಲ್ಲರೂ ಓದ್ತಿದ್ದಾರೆ. ವಾಣಿ ನೈ ಜಾತಿ ತೋ ಚಿಲ್ಲಾತೆ ಹೇ, ಕೈ ತೋ ಫಿರ್ ಐಸೆ ಭಿ ಹೇ ಜೋ ಸುನ್ನೆಂಗೆ ಹಿ ನಹಿ. ಬಾಬಾ ಹೇಳ್ತಾರೆ, ಮುರಳಿ ಏನಾದರೂ ಮಕ್ಕಳ ಹತ್ರ ಹೋಗದಿದ್ರೆ ಕೆಲವರು ಕೂಗ್ಲಿಕ್ಕೆ ಶುರು ಮಾಡ್ತಾರೆ, ಕೆಲವರಂತೂ ಹೀಗಿದ್ದಾರೆ ಕೇಳೋದೇ ಇಲ್ಲ, ಬಾಬನ ಮುರಳಿ ಕೇಳೋದೇ ಇಲ್ಲ. ಐಸೆ ಹಿ ಚಲ್ತೆ ರಹತೆ, ಮುರಳಿ ಸುನ್ನೆ ಕಾ ಶೌಕ್ ಹೋನಾ ಚಾಯ್. ಹಾಗೇ ಇರ್ತಾರೆ ಅವರು, ಮುರಳಿ ಕೇಳುವ ಆಸಕ್ತಿ ಇಟ್ಕೊಳ್ಬೇಕು. ಗೀತ್ ಕಿತ್ನಾ ಫಸ್ಟ್ ಕ್ಲಾಸ್ ಹೇ ಬಾಬಾ, ಹಮ್ ಅಪ್ನಾ ವರ್ಷ ಲೇನೆ ಆಯೆ ಹೇ. ಗೀತೆ ಎಷ್ಟು ಫಸ್ಟ್ ಕ್ಲಾಸ್ ಇದೆ ಅಂತಾರೆ ಬಾಬಾ. ಬಾಬಾ ನಾವು ನಮ್ಮ ಆಸ್ತಿ ತಗೊಳ್ಳಿಕ್ಕೆ ಬಂದಿದ್ದೇವೆ. कहते भी है ना बाबा, जैसी हूँ तैसी हूँ, खानी हूँ कैसी भी हूँ, आपकी हूँ. ಬಾಬನಿಗೆ ಹೇಳ್ತೇವೆ, ಬಾಬಾ ನಾ ಹೆಂಗಿದ್ದೀನೋ, ಯಾವ ರೀತಿ ಇದ್ದೀನೋ, ಯಾವ ರೂಪದಲ್ಲಿದ್ದೀನೋ ನಿನ್ನವಳೇ ಆಗಿದ್ದೀನಿ ಅಂತ. ವತೋ ಟೀಕ್ ಹೇ ಪರಂತು ಚೀಚಿ ಸಿ ತೋ ಅಚ್ಚ ಬನ್ನ ಚಾಯೇನ. ಬಾಬನಿಗೆ ಏನು ಹೇಳಿದ್ವಿ ಅದು ಸರಿಯೇ, ಆದರೆ ಈಗ ಆ ರೂಪದಿಂದ ಈಗ ಒಳ್ಳೆಯವರಂತೂ ಆಗಬೇಕಲ್ವ, ಎಲ್ಲಕ್ಕಿಂತ ಒಳ್ಳೆಯವರಾಗಬೇಕು ತಾನೇ, ಆ ಚೀಚಿಯಿಂದ ಒಳ್ಳೆಯವರಾಗಬೇಕಲ್ವ. ಸಾರಾ ಮದಾರ್ ಹೇ ಯೋಗ और ಪಢಾಯಿ ಪರ್, ಎಲ್ಲದಕ್ಕೂ ಆಧಾರ ಯೋಗ ಮತ್ತು ಶಿಕ್ಷಣ. बाबा का बनने के बाद यह विचार हर बच्चों को आना चाहिए, हम बाप का बने हैं तो स्वर्ग में चलेंगे ही, परंतु हमें स्वर्ग में क्या बनना है वह भी सोचना है. ತಂದೆಯ ಮಗು ಆದಮೇಲೆ ಈ ವಿಚಾರ ಮಕ್ಕಳಲ್ಲಿ ಬರಬೇಕು. ನಾವು ಬಾಬನ ಮಗುವೇನೋ ಆದ್ವಿ ಅಂದಮೇಲೆ ಸ್ವರ್ಗಕ್ಕೆ ಹೋಗೋದಂತೂ ಗ್ಯಾರಂಟಿ, ಆದರೆ ನಾವು ಸ್ವರ್ಗದಲ್ಲಿ ಏನು ಆಗಬೇಕು ಇದು ಕೂಡ ವಿಚಾರ ಮಾಡಬೇಕು. अच्छी रीति पढ़ो, दैवी गुण धारण करो, बंदर के बंदर ही होंगे तो क्या पद पाएंगे. ಬಾಬಾ ಹೇಳ್ತಿದ್ದಾರೆ, ಒಳ್ಳೆ ರೀತಿಯಲ್ಲಿ ಓದ್ರಿ, ದೈವಿ ಗುಣ ಧಾರಣೆ ಮಾಡ್ಕೊಳ್ರಿ. ಮಂಗ ಇದ್ದವರು ಮಂಗನೇ ಇದ್ದರೆ ಬಾಬಾ ಹೇಳ್ತಾರೆ ಏನು ಪದವಿ ಪಡ್ಕೊಳ್ತೀರಾ. ವಹಾ ಭಿ ತೋ ಪ್ರಜಾ ನೌಕರ್ ಚಾಕರ್ ಸಬ್ ಚಾಹಿಯೇನಾ, ಅಲ್ಲಿಯೂ ಕೂಡ ಪ್ರಜೆ ನೌಕರ್ ಚಾಕರ್ ಎಲ್ಲರೂ ಬೇಕಲ್ವ. ಪಡೆ ಹುಯಕ್ಕೆ ಆಗೆ ಅನ್ಪಡೆ ಭರಿ ಡೋಯಂಗೆ, ಓದ್ದವ್ರ ಮುಂದೆ ಈ ಓದಲಾರ್ದವರು ತಲೆಬಾಗಬೇಕಾಗ್ತದೆ. ಜಿತ್ನಾ ಪುರುಷಾರ್ಥ ಕರೆಂಗೆ ಉತ್ನಾ ಅಚ್ಚಾ ಸುಖ ಪಾಯಂಗೆ. ಬಾಬಾ ಹೇಳ್ತಾರೆ, ಎಷ್ಟು ಪುರುಷಾರ್ಥ ಮಾಡ್ತೀರೋ ಅಷ್ಟು ಒಳ್ಳೆ ಪದವಿ ಪಡ್ಕೊಳ್ತೀರ. ಅಚ್ಚಾ ಧನವಾನ್ ಬನೆಂಗೆ ತೋ ಇಜ್ಜತ್ ಬಹುತ್ ಹೋಗಿ,
ಒಳ್ಳೆ ಶ್ರೀಮಂತಿಕೆ, ಧನವಾನಾದರೆ ಬಾಬಾ ಹೇಳ್ತಿದ್ರೆ ಮರ್ಯಾದೆನೂ ಭಾಳ ಸಿಗ್ತದೆ. ಪಡ್ನೆ ವಾಲೆಕ್ಕೆ ಇಜ್ಜತ್ ಅಚ್ಚಿ ಹೋತಿ ಹೇ, ಬಾಪ್ ತೋ ರಾಯ್ ದೇತೆ ಇರತ್ತೆ. ಬಾಬಾ ಹೇಳ್ತಾರೆ ಯಾರು ಚೆನ್ನಾಗಿ ಓದ್ತಾರೋ ಅವ್ರಿಗೆ ಮರ್ಯಾದೆನೂ ಜಾಸ್ತಿ ಇರ್ತದೆ. ಬಾಬಂತೂ ಸಲಹೆ ಕೊಡ್ತಾ ಇರ್ತಾರೆ, बाप की याद में शांति में रहो, परंतु बाबा जानते हैं सम्मुख रहने वालों से भी दूर रहने वाले बहुत याद में रहते हैं और अच्छा पद पा लेते हैं. ಬಾಬಾ ಹೇಳ್ತಾರೆ ಬಾಬನ ನೆನಪಿನಲ್ಲಿ ಶಾಂತಿಯಲ್ಲಿರಿ. ಆದರೆ ಬಾಬನಿಗೆ ಗೊತ್ತು ಸಮ್ಮುಖದಲ್ಲಿರುವಂಥವ್ರಿಗಿಂತ ದೂರ ಇರುವಂಥವರು ಬಹಳ ತಂದೆಯ ನೆನಪಿನಲ್ಲಿರ್ತಾರೆ, ಚೆನ್ನಾಗಿ ಪದವಿನೂ ಪಡ್ಕೊಳ್ತಾರೆ. भक्ति मार्ग में भी ऐसा होता है, कोई भक्त अच्छे फर्स्ट क्लास होते हैं तो गुरु से भी ಜಾಸ್ತಿ याद में रहते हैं. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿನೂ ಹಾಗೆ. ಏನಂದರೆ ಕೆಲವು ಭಕ್ತರು ಒಳ್ಳೆ ಫಸ್ಟ್ ಕ್ಲಾಸ್ ಇರ್ತಾರೆ, ಆ ಗುರುವಿಗಿಂತಲೂ ಜಾಸ್ತಿ ನೆನ್ಪು ಮಾಡ್ತಾರೆ. जो बहुत अच्छी भक्ति करते होंगे वही यहाँ आते हैं. ಯಾರು ಬಹಳ ಒಳ್ಳೆ ಭಕ್ತಿ ಮಾಡಿದವರು ಇದ್ದಾರಲ್ಲ ಅವರೇ ಇಲ್ಲಿ ಬರ್ತಾರೆ. सभी भक्त है ना, ಸನ್ಯಾಸಿ ಆದಿ नहीं आएंगे, सभी भक्त भक्ति करते करते आ जाएंगे. ಇಲ್ಲಿ ಸನ್ಯಾಸಿಗಳೆಲ್ಲ ಬರಲ್ಲ, ಯಾವ ಭಕ್ತರು ಭಕ್ತಿ ಮಾಡ್ತಾ ಇರ್ತಾರಲ್ಲ ಅವ್ರು ಬರ್ತಾರೆ ಇಲ್ಲಿ. बाप कितना क्लियर कर समझाते, तुम ज्ञान उठा रहे हो, सिद्ध होता है तुमने बहुत भक्ति की है. ಬಾಬಾ ಎಷ್ಟು ಕ್ಲಿಯರ್ ಮಾಡಿ ತಿಳಿಸ್ಕೊಡ್ತಾರೆ, ನೀವು ಜ್ಞಾನ ತಗೊಳ್ತಿದ್ದೀರಾ, ಸಿದ್ಧ ಆಗ್ತದೆ, ನೀವು ಭಾಳ ಭಕ್ತಿ ಮಾಡಿದ್ದೀರಾ ಅಂತ. ಜಾಸ್ತಿ ಭಕ್ತಿ ಕರ್ನೆ ವಾಲೆ ಜಾಸ್ತಿ ಪಡೆಂಗೆ, ಕಮ್ ಭಕ್ತಿ ಕರ್ನೆ ವಾಲೆ ಕಮ್ ಪಡೆಂಗೆ. ಜಾಸ್ತಿ ಭಕ್ತಿ ಮಾಡಿದವರು ಜಾಸ್ತಿ ಓದ್ತಾರೆ, ಕಡಿಮೆ ಭಕ್ತಿ ಮಾಡಿದವರು ಕಡಿಮೆ ಓದ್ತಾರೆ. ಮುಖ್ಯ ಮೆಹನತೆ ಯಾದಕ್ಕೆ, ಮುಖ್ಯ ಪರಿಶ್ರಮ ಇರೋದೇ ನೆನಪಿಂದ. ಯಾದ್ ಸೇ ವಿಕರ್ಮ ವಿನಾಶ ಹೋಂಗೆ ಅವ್ರು ಬಹುತ್ ಮೀಠಾ ಭೀ ಬನ್ನ ಹೇ. ನೆನಪಿನಿಂದಲೇ ವಿಕರ್ಮ ವಿನಾಶ ಆಗುತ್ತೆ, ಬಹಳ ಮಧುರನೂ ಆಗಬೇಕು. ಅಚ್ಚಾ मीठे मीठे सिखिलदे सर्विसेबल वफ़ादार फरमान बरदार बच्चों को बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. ಬಾಬಾ ಯಾರಿಗೆ ನಮಸ್ತೆ ಹೇಳ್ತಿದ್ದಾರೆ? ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂತಹ ಸೇವಾದಾರಿ ಮಕ್ಕಳಿಗೆ, ನಂಬಿಗಸ್ತರಿಗೆ, ಆಜ್ಞಾಕಾರಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. तो हम बच्चों के बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार, कितना भी कोई प्यारा संबंधी हो उसमें मोह के रग नहीं जानी चाहिए. ಬಾಬಾ ಹೇಳ್ತಾರೆ ಯಾರು ಎಷ್ಟೇ ಪ್ರಿಯವಾದ ಸಂಬಂಧಿಗಳೇ ಇರಲಿ ಅವ್ರ ಜೊತೆಗೆ ಮೋಹದ ಎಳೆ ಇಟ್ಕೋಬಾರ್ದು. ನಷ್ಟ ಮೋಹ ಬನ್ನ ಹೇ, ಯುಕ್ತಿ ಸೆ ಸಮझाना है. ಇಲ್ಲಿ ನಷ್ಟ ಮೋಹ ಆಗಬೇಕು, ಇಲ್ಲಿ ನಷ್ಟ ಮೋಹಿಗಳಾಗಬೇಕು, ಯುಕ್ತಿಯಿಂದ ತಿಳಿಸ್ಕೊಡ್ಬೇಕು. ಅಪ್ನೆ ಊಪರ್ ಅವ್ರ ದೂಸರೋ ಪರ್ ರಹಮ್ ಕರ್ನಾ ಹೈ, ತಮ್ಮ ಮೇಲೆ ಜೊತೆಗೆ ಬೇರೆಯವ್ರ ಮೇಲೂ ದಯೆ ತೋರಿಸ್ಬೇಕು. ಎರಡನೇದು, बाप और टीचर को बहुत प्यार से याद करना है. नशा रहे भगवान हमको पढ़ाते हैं. ತಂದೆ ಮತ್ತು ಟೀಚರನ್ನು ಬಹಳ ಪ್ರೀತಿಯಿಂದ ನೆನ್ಪು ಮಾಡಬೇಕು. ನಶೆ ಇರಲಿ, ಭಗವಂತ ನಮಗೆ ಓದಿಸ್ತಿದ್ದಾರೆ. ವಿಶ್ವಕ್ಕೆ ಬಾದಶಾಹಿ ದೇತೆ, ವಿಶ್ವದ ರಾಜ್ಯಭಾಗ್ಯವನ್ನೇ ಕೊಡ್ತಾರೆ. ಗುಮ್ತೆ ಫಿರ್ತೆ ಯಾದ್ ಮೇ ರಹನಾ ಹೈ, ಜರ್ಮುಯಿ ಜಗ್ಮುಯಿ ನೈ ಕರ್ನಾ ಹೈ. ಬಾಬಾ ಹೇಳ್ತಾರೆ ನಡೀತಾ ಓಡಾಡ್ತಾ ನೆನಪಿನಲ್ಲಿರಬೇಕು, ಆ ಮಾತು ಈ ಮಾತು ಎಂಬ ವ್ಯರ್ಥದಲ್ಲಿ ಹೋಗಬಾರ್ದು. वरदान, अविनाशी रूहानी रंग की सच्ची होली द्वारा बाप समान स्थिति के अनुभवी भव. ಅವಿನಾಶಿ ಆತ್ಮಿಕ ಬಣ್ಣದ ಸತ್ಯ ಹೋಳಿಯ ಮೂಲಕ ತಂದೆಯ ಸಮಾನ ಸ್ಥಿತಿಯ ಅನುಭವಿಯಾಗಿರಿ. ಆ ಪರಮಾತ್ಮ ರಂಗ ಮೇ ರಂಗಿ ಹುಯಿ ಹೋಲಿ ಆತ್ಮಾಯೇ ಹೋ. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ತಾವು ಪರಮಾತ್ಮನ ಬಣ್ಣದಲ್ಲಿ ಮುಳುಗಿರುವಂಥ ಪವಿತ್ರಾತ್ಮಗಳಾಗಿದ್ದೀರಾ. संगम युग होली जीवन का युग है. जब अविनाशी रूहानी रंग लग जाता है तो सदाकाल के लिए बाप समान बन जाते हो. ಬಾಬಾ ಹೇಳ್ತಾರೆ ಸಂಗಮ ಯುಗ ಪವಿತ್ರ ಜೀವನದ ಯುಗವಾಗಿದೆ. ಯಾವಾಗ ಅವಿನಾಶಿ ಆತ್ಮಿಕ ತಂದೆಯ ಬಣ್ಣ ಅಂಟ್ಕೊಂಡ್ಬಿಡ್ತದೋ ಸದಾಕಾಲಕ್ಕೋಸ್ಕರ ನಾವು ತಂದೆ ಸಮಾನ ಆಗಿಬಿಡ್ತೇವೆ. तो आपकी होली है संग के रंग द्वारा बाप समान बನ್ನ. ನಮ್ಮ ಹೋಳಿಯೇ ಆಗಿದೆ ತಂದೆಯ ಸಂಘದ ಬಣ್ಣದ ಮೂಲಕ ತಂದೆ ಸಮಾನ ಆಗೋದು. ಐಸಾ ಪಕ್ಕಾ ರಂಗ್ ಹೋ ಜೋ ಔರೋं को भी ಸಮಾನ ಬನಾದು. ಇಂತಹ ಪಕ್ಕಾ ಬಣ್ಣ ಇರಲಿ, ಬೇರೆಯವ್ರನ್ನೂ ಕೂಡ ಸಮಾನ ಮಾಡುವಂಥದ್ದು. ಹರ್ ಆತ್ಮ ಪರ್ ಅವಿನಾಶಿ ಜ್ಞಾನ ಕಾ ರಂಗ್
याद का रंग, अनेक शक्तियों का रंग, गुणों का रंग, श्रेष्ठ वृत्ति दृष्टि शुभ भावना शुभ कामना का ರೂಹಾನಿ ರಂಗ್ ಚಡಾವ್. ಬಾಬಾ ಹೇಳ್ತಾರೆ ಪ್ರತಿಯೊಂದು ಆತ್ಮದ ಮೇಲೂ ಅವಿನಾಶಿಯಾಗಿರುವಂಥ ಜ್ಞಾನದ ಬಣ್ಣ, ನೆನಪಿನ ಬಣ್ಣ, ಅನೇಕ ಶಕ್ತಿಗಳ ಬಣ್ಣ, ಗುಣಗಳ ಬಣ್ಣ, ಶ್ರೇಷ್ಠ ವೃತ್ತಿ ದೃಷ್ಟಿ ಶುಭ ಭಾವನೆ ಶುಭ ಕಾಮನೆಯ ಆತ್ಮಿಕ ಬಣ್ಣ ಹಚ್ಚಿರಿ ಅಂತಾರೆ ಬಾಬಾ. ಇಂತಹ ಒಂದು ಬಣ್ಣವನ್ನು ನೀವು ಹಚ್ಕೊಂಡು ಅನೇಕರಿಗೆ ಹಚ್ಚಿರಿ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: दृष्टि को अलौकिक, मन को शीतल, बुद्धि को रहम दिल और मुख को मधुर बनाओ. ಬಾಬಾ ಹೇಳ್ತಾರೆ ಇಲ್ಲಿ ದೃಷ್ಟಿಯನ್ನು ಅಲೌಕಿಕ, ಮನಸ್ಸನ್ನು ಶೀತಲ, ಬುದ್ಧಿಯನ್ನು ದಯಾಹೃದಯ ಮತ್ತು ಮುಖವನ್ನು ಮಧುರ ಮಾಡಿಕೊಳ್ಳ್ರಿ ಅಂತ ಬಾಬಾ ಹೇಳ್ತಾರೆ. ಅವ್ಯಕ್ತಿ ಶಾರೆ ಸತ್ಯತೆ ಮತ್ತು ಸಭ್ಯತಾ ರೂಪಿ ಕಲ್ಚರನ್ನು ನಿಮ್ಮದನ್ನಾಗಿ ಮಾಡ್ಕೊಳ್ಳಿ. सत्यता के शक्ति स्वरूप होकर नशे से बोलो, नशे से देखो. ಸತ್ಯತೆಯ ಶಕ್ತಿ ಸ್ವರೂಪರಾಗಿ ನಶೆಯಿಂದ ಹೇಳಿ, ನಶೆಯಿಂದ ನೋಡಿ. हम ऑलमाइटी गवर्नमेंट के अनुचर है. इसी स्मृति से अयथार्थ को यथार्थ में लाना है. ನಾವೆಲ್ಲ ಆಲ್ಮೈಟಿ ಗೌರ್ಮೆಂಟಿನ ಸೇವಾಧಾರಿಗಳು. ಈ ಸ್ಮೃತಿಯಿಂದ ಅಯಥಾರ್ಥವನ್ನು ಕೂಡ ಯಥಾರ್ಥದಲ್ಲಿ ತರಬೇಕು. ಸತ್ಯ ಕೋ ಪ್ರಸಿದ್ಧ ಕರ್ನಾ ಹೇ ನ ಕಿ ಚಿಪಾನಾ ಹೇ. ಸತ್ಯವನ್ನು ಪ್ರಸಿದ್ಧ ಮಾಡಬೇಕೇ ಹೊರತು ಇಲ್ಲಿ ಮುಚ್ಚಿಡೋದೇನೂ ಇಲ್ಲ. ಲೇಕಿನ್ ಸಭ್ಯತಾಕ್ಕೆ ಸಾಥ್. ಆದರೆ ಆ ಸತ್ಯವನ್ನೇ ಇನ್ನೊಬ್ರಿಗೆ ಹೇಳಬೇಕಂದ್ರೂ ಕೂಡ ಅಲ್ಲಿ ಸಭ್ಯತೆ ಇರಬೇಕು. ನಶಾ ರಹೆ ಕಿ ಹಮ್ ಶಿವ ಕಿ ಶಕ್ತಿಯಾ ಹೇ. ಬಾಬಾ ಹೇಳ್ತಾರೆ ನಶೆ ಇರಲಿ, ನಾವೆಲ್ಲ ಶಿವಶಕ್ತಿಯರು. ಹಿಮ್ಮತ್ತೆ ಶಕ್ತಿಯ ಮದದೇ ಸರ್ವಶಕ್ತಿವಾನ್. ಬಾಬಾ ಹೇಳ್ತಾರೆ ಧೈರ್ಯದ ಒಂದು ಹೆಜ್ಜೆ ಶಕ್ತಿಯರದಾದರೆ ಸಹಯೋಗದ 100 ಪಟ್ಟು ಸರ್ವಶಕ್ತಿವಂತ ತಂದೆಯದಾಗಿದೆ. ಅಚ್ಚಾ, ಓಂ ಶಾಂತಿ.